ಈ ಜಗತ್ತಲ್ಲಿ ಒಂದು ಸಂಬಂಧ ಅಂದ ಮೇಲೆ ಒಬ್ಬರು ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ಆ ಸಂಬಂಧ ಉಳಿಯುತ್ತದೆ. ಆದರೆ ಸಂಬಂಧಗಳ ಸಂತೆಯಲ್ಲಿ ಎಲ್ಲ ಸಂಬಂಧಗಳಿಗೂ ಅದರದೇ ಆದ ಬೆಲೆ ಇದೆ. ಹಾಗಾಗಿ ಪ್ರತಿಯೊಂದು ಸಂಬಂಧಗಳನ್ನು ಕೂಡ ಅಲೆದು ತೂಗಿ ಉಳಿಸಿಕೊಳ್ಳಿ. ಆದರೆ ಕಾಲಕಾಲದಂತೆ ಈಗಿನ ಪ್ರಪಂಚ ಸಂಬಂಧಗಳ ಮೇಲೆ ಬೆಲೆ ಕಳೆದುಕೊಳ್ಳುತ್ತಿದೆ. ಎಲ್ಲಿ ನೋಡಿದರೂ ಕೂಡ ದ್ವೇಷ, ಅಸೂಯೆ ತಲೆ ಎತ್ತಿದೆ. ಚಿಕ್ಕ ತಪ್ಪಿಗೆ ನಿಮಗೆ ನೀವೇ ದೊಡ್ಡ ಶಿಕ್ಷೆ ವಿಧಿಸಿಕೊಳ್ಳಬೇಡಿ. ಆ ಚಿಕ್ಕ ತಪ್ಪನ್ನು ಹಿಂದೆ ಸರಿ ಮಾಡಿಕೊಂಡರೆ ನಾಳೆಯ ದಿನ ದೊಡ್ಡ ದ್ವೇಷವೆಂಬ ಕಿಚ್ಚು ಹೊತ್ತಿ ಉರಿಯುವುದನ್ನು ತಡೆಯಬಹುದು. ಇರುವಷ್ಟು ದಿನ ಖುಷಿಯಾಗಿರಿ, ಇರುವುದು 3 ದಿನ. ಯಾಕೆ ಈ ದ್ವೇಷ? ನಮ್ಮ ಜನ್ಮ ಸಾರ್ಥಕವಾಗಬೇಕಾದರೆ ಆದಷ್ಟು ಹೊಂದಿಕೊಳ್ಳುವ, ಪ್ರೀತಿ ವಿಶ್ವಾಸ ಗಳಿಸುವ ಪ್ರಯತ್ನವನ್ನು ಪಡೆದುಕೊಳ್ಳಿ. ಆದರೆ ಒಂದು ಮಾತು, ಸಂಬಂಧಗಳ ಬೆಲೆ ಮತ್ತು ಅರ್ಥವೇ ತಿಳಿಯದವರ ಬಳಿ ಸಂಬಂಧ ಬೆಳೆಸುವುದು ಅಷ್ಟು ಸುಲಭವಲ್ಲ. ತೂತು ಬಿದ್ದಿರುವ ಮಡಿಕೆಗೆ ನೀರನ್ನು ತುಂಬಿಸಿದಂತೆ ಅವೆರಡೂ ಕೂಡ ವ್ಯರ್ಥವೇ ಹೊರತು ಅವುಗಳಿಂದ ಏನು ಪ್ರಯೋಜನವಿಲ್ಲ. ಆದರೆ ಒಂದಂತೂ ಸತ್ಯ, ಕಾಲ ಕಳೆದಂತೆ ಸಂಬಂಧಗಳ ಮೌಲ್ಯ ಕಡಿಮೆಯಾಗುತ್ತಿದೆ. ಸಂಬಂಧಗಳ ಸಡಿಲಿಕೆಯಿಂದ ಮನೆ ಮನಗಳಲ್ಲಿ ಕ್ಷೋಭೆ ಆವರಿಸುತ್ತಿದೆ. ಹಿಂದೆಲ್ಲ ಸಂಬಂಧಗಳಿಗೆ ಬೆಲೆ ಕೊಡದವರು ಮನುಷ್ಯರೇ ಅಲ್ಲ ಅನ್ನುವ ಮಾತು ಕೇಳಿ ಬರುತ್ತಿತ್ತು. ಆದರೆ ಇಂದು ಸಂಬಂಧಗಳಿಗೆ ಬೆಲೆ ಕೊಡದಿರಲಿ, ಅವುಗಳಿಗೆ ಬೆಲೆಯೇ ಇಲ್ಲದಂತೆ ದುರಸ್ಥಿತಿ ನಿರ್ಮಾಣವಾಗುತ್ತಿದೆ.